ಇದ್ ನೋಡ್ರಿ ಗುಡಿ ಫಸ್ಟ್ ಕಟ್ಟಡ ಅಂದ್ರ ಗುಡಿ ಸ್ಥಾಪನೆ ಆಗಿದ್ದು ಯಾವಾಗಪ್ಪ ಅಂತಂದ್ರ 9ನೇ ಶತಮಾನದಾಗ. ಅವಾಗ ನಾವು ನೀವು ಯಾರು ಇರಾಕಿಲ್ಲ ಅಂತ ಅನಸ್ತೈತಿ. 9ನೇ ಶತಮಾನದಾಗ ಗುಡಿ ಕಟ್ಟಡ ಆಗಿತ್ತಂತ. ಆಮೇಲೆ ಇದನ್ನ 18ನೇ ಶತಮಾನದಾಗ ಅಹಲ್ಯಬಾಯಿ ಅಂತೇಳಿ ಮರಾಠ ಶಾಸಕರವ್ರ ಅವ್ರ ಮತ್ ಮರುಸ್ಥಾಪನೆ ಮಾಡ್ರಿ. ಅವಾಗಿನ 1730ನೇ ಇಸ್ವಿಯಾಗ ಜ್ಯೋತಿಬಾ ಯಾಕ ಭೂಮಿಗೆ ಬಂದ ಅನ್ನೋದ ಹೇಳ್ತಾರಂತ ಅಂದಿನಲ್ಲ. 3124 ಅಡಿ ಹೈಟ್ ಐತಿ. ಅಂದ್ರ 950 ಮೀಟರ್ ಆಸ್ಪಾಸ್ ಬರ್ತೈತಿ. ಅದ ಅಷ್ಟ ಹೈಟ್ ಐತಿ ಜ್ಯೋತಿಬಾನ್ ಗುಡ್ಡ. ಇಲ್ಲಿ ಏನಿಲ್ಲಪ್ಪ ಅಂತಂದ್ರು 100 ಮೆಟ್ಲ ಇಳದ 100 ಮೆಟ್ಲ ಹತ್ತಿ ಬರ್ಬೇಕಿಲ್ಲ. ಇಲ್ಲಿ ನೋಡಿದ್ರ ಕೆದಿರನ ಇಷ್ಟ ಬರ್ತೈತಿ ಗುಲಾಲ. ಕೆದಿರನ ಇಷ್ಟ ಐತಿ. ಇನ್ನ ಬಹಳ ದಪ್ಪ ಬಿದ್ದಿರ ಗುಲಾಲ. ಈಗ ಹೇಳ್ದಂಗ ನಾವು ಜ್ಯೋತಿಬಾ ಗುಡ್ಡಕ್ಕೆ ಬರ್ಬೇಕಂದ್ರೆ ಹೆಂಗ್ ಬರ್ಬೋದು ಅಂತ ನೀವು ಕೇಳ್ಬೋದ. ಇದು ಬಂದ ಮಹಾರಾಷ್ಟ್ರಾಗ ಬರ್ತೈತಿ. ಮಹಾರಾಷ್ಟ್ರಾಗ ಕೊಲ್ಲಾಪುರ ಜಿಲ್ಲಾ ಅಂತ ಐತಿ. ಆ ಜಿಲ್ಲಾದಾಗ ರತ್ನಗಿರಿ ವಾಡ ಅಂತ ಇದಕ್ಕಂತಾರ. ರತ್ನಗಿರಿ ವಾಡ ಇಲ್ಲಂತಂದ್ರ ವಾಡ ಭಟ್ಕಳ ಅಂತೂ ಕರಿಬೋದ. ಕೆಲವು ಮಂದಿ ಏನಂತಾರ ಜ್ಯೋತಿಬಾ ಗುಡ್ಡ ಅಂತ ಕರೀತಾರ. ಜ್ಯೋತಿಬಾ ಗುಡ್ಡಕ್ಕೆ ಬಂದ್ರೆ ಇಲ್ಲೇ ಬಂದ್ ಬಿಡ್ತಾರ. ಹಾಗಾಗಿ ನೋಡಿಲ್ಲ ನೀವು ಅದ ಬಸ್ ಸ್ಟಾಪ್. ಬಸ್ ಸ್ಟಾಪ್ ಎಂಟ್ರಿ ಕೊಡುತ್ತೆ. ಇದೊಂದು ಗುಡಿ ಹತ್ತೈತಿ, ಸಿದ್ದೇಶ್ವರ ಗುಡಿ ಅಂತೇಳಿ. ಇಲ್ಲಿ ನಮಸ್ಕಾರ ಮಾಡಿ ಒಳಗ್ ಹೋದಪ್ಪ ಅಂತಾರ ಜ್ಯೋತಿಬಾ ಐತಿ. ಒಳಗ್ ಹೋಗುಣ್ರಿ. ಜ್ಯೋತಿಬಾ ಬಗ್ಗೆ ಇನ್ನಟ್ ಮಾಹಿತಿನೂ ಹೇಳ್ತೀನಿ. ಫಸ್ಟ್ ಅಲ್ಲಿ ಹೋಗಿ ಬರು ಬರ್ರಿ. ಈಗ ನಾವು ಆ ಜ್ಯೋತಿಬಾ ನೋಡಕನ ಹೊಂಟೇವಿ. ಅದ್ರ ಇಷ್ಟ ಮಂದಿ ಐತಿ ಇಲ್ಲಿ. ಅಪ್ಪ ರವಿವಾರಕ್ಕೊಮ್ಮೆ ಜಾತ್ರೆ ಆದಂಗ ಆಕೈತಿ. ದಿನಾನು ಮಂದಿ ಇರ್ತೈತಿ. ಆದ್ರ ರವಿವಾರ ಮಾತ್ರ ಬಹಳ ಮಂದಿ ಇರ್ತಾರ. ಇದ ನೋಡ್ರಿ ಮೇನ್ ಎಂಟ್ರೆನ್ಸ್ ಗೇಟ್. ಅಲ್ಲಿ ಕಾಣತೈತ್ರಲ್ಲ ಅದ ಮೇನ್ ಎಂಟ್ರೆನ್ಸ್. ಇದ ಜ್ಯೋತಿಬಾ ಗುಡ್ಡ ಎಷ್ಟ ಹೈಟ್ ಐತಂತಂದ್ರ ಸಮುದ್ರ ಮಟ್ಟಕ್ಕಿಂತ 3124 ಅಡಿ ಹೈಟ್ ಐತಿ. ಅಂದ್ರ 950 ಮೀಟರ್ ಆಸ್ಪಾಸ್ ಬರ್ತೈತಿ. ಅದ ಅಷ್ಟ ಹೈಟ್ ಐತಿ ಜ್ಯೋತಿಬಾನ್ ಗುಡ್ಡ. ಇಲ್ಲಿ ಏನಿಲ್ಲಪ್ಪ ಅಂತಂದ್ರು 100 ಮೆಟ್ಲ ಇಳದ 100 ಮೆಟ್ಲ ಹತ್ತಿ ಬರ್ಬೇಕಿಲ್ಲ. ಹಾ, ನಾವೀಗ 3124 ಅಡಿ ಹೈಟ್ ಮ್ಯಾಗ ಅದೇವ್ ಸಮುದ್ರ ಮಟ್ಟಕ್ಕಿಂತ. ಅಷ್ಟ ಹೈಟ್ ಮ್ಯಾಗ ಅದಾನು ಜ್ಯೋತಿಬಾ. ನೋಡ್ರಿ ಇದ ಕಮಾನ ಎಂಟ್ರೆನ್ಸ್. ಇಲ್ಲಿಂದ ಒಳಗ್ ಹೋಗುದ 100 ಮೆಟ್ಲ ಹತ್ತವು ಇಳಿದು ಹೋಗ್ಬೇಕು. ಅವಾಗ ಜ್ಯೋತಿಬಾ ಸಿಗ್ತಾರ ನಮಗ. ಜ್ಯೋತಿಬಾಗ ನಿಮ್ಗೆ ಏನಿಲ್ಲ ಬಾಳ ಹೆಸರ್ಲಿ ಕರೀತಾರ ಅಂತೇಳಿ. ಖಂಡೋಬಾನು ಅಂತಾರ, ಜ್ಯೋತಿಬಾ ಅಂತಾರ, ಮತ್ತ ಒಬ್ಬೊಬ್ಬರ ಮಹಿಳಾರ ಅಂತೂ ಕರೀತಾರ. ಬಾಳ ಹೆಸರ್ಲಿ ಕರೀತಾರ ಜ್ಯೋತಿಬಾಗ. ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂದ್ರ ಶಿವ, ಈ 3 ರೂಪ ಈ ಜ್ಯೋತಿಬಾ ಅಂತೂ ಕರೀತಾರ. ಅಂದ್ರ ಶಿವನ್ ರೂಪ ಅಂತಾನೆ ಹೆಚ್ಚು ಕರೀತಾರ. ಶಿವನ ಇನ್ನೊಂದು ಅವತಾರನ ಈ ಜ್ಯೋತಿಬಾ ಅಂತಾನೆ ಕರೀತಾರ ತುಂಬಾ ಜನ. ಇವ ನೋಡ್ರಿ ಪೈರಿ ಇಲ್ಲಿಂದ ಹಂಗ ತಳಕ್ಕೆ ಇಳ್ಕೊಂತ ಹೋಗ್ಬೇಕು. ನೋಡ್ರಿ ನೀವು ನೋಡ್ಬೋದ ಇಷ್ಟು ಗುಲಾಲ್ ಇರ್ತೈತಿಲ್ಲ ಇಲ್ಲಿ. ನಿನ್ನೆ ನಮ್ಗೆ ಗೊತ್ತೈತಿಲ್ಲ ಜಾತ್ರೆಯಾಗ ಬಂದ್ರೆ ಇಷ್ಟಿಷ್ಟು ದಪ್ಪ ಗುಲಾಲ್ ಬಿದ್ದಿರ್ತೈತಿ ಕಾಲ. ಅಷ್ಟು ಗುಲಾಲ್ ಹಾರಸ್ತಾರ ಇಲ್ಲಿ. ಬಹಳ ಗುಲಾಲ್ ಬಿದ್ದಿರ್ತೈತಿ ದಪ್ಪಗ. ಇಲ್ಲಿ ನೋಡ್ಬೋದು ನೀವು ತಳಗೆಲ್ಲ ಎಲ್ಲ ಗುಲಾಲನ ಇದನ್ನ ಕ್ಲೀನ್ ಮಾಡಿದಾರ. ನಿನ್ನೆನ ಕ್ಲೀನ್ ಮಾಡಿದಾರ. ನಿನ್ನಿದು ಬಂದಿರ ನೀವು ಬಹಳ ಇರ್ತಿತ್ತು ಇಲ್ಲಿ ಗುಲಾಲ್. ನಾವ್ ಮನಿ ಬಾಗಲ ಯುಗಾದಿ ಹಬ್ಬ ಮಾಡ್ತೇವ್ರಲ್ಲ, ಆ ಹಬ್ಬದ ಟೈಮ್ದಾಗ ಇಲ್ಲೇ ಗುಡಿ ನಿಲ್ಲಿಸ್ತಾರ. ಗುಡಿ ನಿಲ್ಸಿರಂದ್ರ ಪ್ರತಿ ದಿನಾನು ಜಾತ್ರಿನ ಫುಲ್ ಜಾತ್ರೆ ಇರ್ತೈತಿ. ಜ್ಯೋತಿಬಾ ಚೆನ್ನವಲ್ಲ ಚಾಂಗ್ ಬಲೋ. ಜ್ಯೋತಿಬಾ ಚೆನ್ನವಲ್ಲ ಚಾಂಗ್ ಬಲೋ. ಜ್ಯೋತಿಬಾ ಚೆನ್ನವಲ್ಲ ಚಾಂಗ್ ಬಲೋ. ಇದು ನೋಡ್ರಿ ಎಂಟ್ರೆನ್ಸ್ ಹೋಗೋದು. ಎಂಟ್ರೆನ್ಸ್ ಇಲ್ಲಿಂದ ಹೋಗೋದ. ಸ್ಟಾರ್ಟಿಂಗ್ ಇಲ್ಲಿ ಒಬ್ಬ ಜ್ಯೋತಿಬಾ ಇರ್ತಾನ. ಅಲ್ಲೂ ದರ್ಶನ ಸಿಗ್ತೈತೆ ನಮ್ಗ. ಜ್ಯೋತಿಬಾ ದರ್ಶನ ಇಲ್ಲೂ ಮಾಡ್ಬೋದ. ಒಳಗಿಂದಂತಿ ನೋಡ್ಲಾರ. ಇದೆಲ್ಲ ನಂಬರ್ ಹತ್ರದ ನೋಡ್ರಿ. ಇದು ಹೊರಗಿನ ಮಠ ಐತಿ. ಅಷ್ಟೆಲ್ಲ ನಂಬರ್ ಹಚ್ಚಾಗ ನನ್ ಕಡೆ ಟೈಮ್ ಇಲ್ಲ. ನಾ ಇಲ್ಲೇ ದರ್ಶನ ತಗೊಂಡ್ ಹೋಗ್ತೀನಿ. ಇಲ್ಲೇ ದರ್ಶನ ತಗೋದ್ ನೋಡ್ರಿ ಜ್ಯೋತಿಬಾ ಅಂದ. ಅವರ ಜ್ಯೋತಿಬಾ ಮೂರ್ತಿ ಒಳಗೈತಿ. ಅಲ್ಲಿ ಹೋಗಕ್ ಟೈಮ್ ಇಲ್ಲ. ಇದ್ ನೋಡ್ರಿ ಗುಡಿ ಫಸ್ಟ್ ಕಟ್ಟಡ ಅಂದ್ರ ಗುಡಿ ಸ್ಥಾಪನೆ ಆಗಿದ್ದು ಯಾವಾಗಪ್ಪ ಅಂತಂದ್ರ 9ನೇ ಶತಮಾನದಾಗ. ಅವಾಗ ನಾವು ನೀವು ಯಾರು ಇರಾಕಿಲ್ಲ ಅಂತ ಅನಸ್ತೈತಿ. 9ನೇ ಶತಮಾನದಾಗ ಗುಡಿ ಕಟ್ಟಡ ಆಗಿತ್ತಂತ. ಆಮೇಲೆ ಇದನ್ನ
18ನೇ ಶತಮಾನದಾಗ ಅಹಲ್ಯಬಾಯಿ ಅಂತೇಳಿ ಮರಾಠ ಶಾಸಕರವ್ರ ಅವ್ರ ಮತ್ ಮರುಸ್ಥಾಪನೆ ಮಾಡ್ರಿ. ಅವಾಗಿದ 1730ನೇ ಇಸ್ವಿಯಾಗ. ಅವಾಗ ಇಷ್ಟು ದೊಡ್ಡ ಮಂದಿರ ಇದನ್ನ ಮಾಡಿದಾರ. ಆಮೇಲೆ ಇವು ಕಲ್ಲುಗಳ ಇವು ಎಲ್ಲಿರೋ ಕಲ್ಲ ಎಲ್ಲಿಂದ ತಂದಾರ ಅನ್ನೋದು ಅದ್ರ ಬಗ್ಗೆ ನಮ್ಗೆ ಏನ್ ಮಾಹಿತಿ ಇಲ್ಲ. ಯಾಕಂದ್ರೆ ಇದು ಆಲ್ರೆಡಿ ಆಗಿದ್ದ 9ನೇ ಶತಮಾನದಾಗ ಅಷ್ಟ. ಅದನ್ನ ಬಿಟ್ರೆ ಮತ್ತೆ ಯಾವ ದಾಖಲೆ ಇಲ್ಲ. ಇನ್ನೊಂದು ಇದ ನೋಡ್ರಿ, ಏನಿಲ್ಲ ನಾವ್ ಮನಿ ಮಗಲ ನಿಲ್ಲಿಸ್ತೇವೆ ಯುಗಾದಿ ಹಬ್ಬದ ದಿನ. ಇಲ್ಲ ಜ್ಯೋತಿ ಬಾಲ ನಿಲ್ತೈತಿ. ಇಷ್ಟು ದೊಡ್ಡದ ನಿಲ್ಸಿರ್ತಾರ್ರಿ. ನಿನ್ನೆ ಈ ತರದ ಹಬ್ಬ ಇರ್ತೈತಿ. ನಾವು ನಿನ್ನೆ ಇರಾಕಿಲ್ಲ, ಇವತ್ತು ಬಂದೇವಿ. ಇವತ್ತು ನಿನ್ನೆಲ್ಲಾ ಮುಗಿಸ್ಕೊಂಡ್ ಇವತ್ತು ಊರಿಗೆ ಹೊಂಟಾರ್ರಿ. ಅವ್ರ ಊರ್ ಮೇಗಿಂದ ಬಂದಿರ್ತಾವ್ರ, ಬಾ ಹಳ್ಳಿಗಳಿಂದ ಬಾ ಬಂದಿರ್ತಾವ. ಇವತ್ತೆಲ್ಲ ಮುಗಿಸೋದು ಹೊಂಟಾರ್ರಿ. ನಿನ್ನೆ ನಾವು ಬಂದಿರೋಣ. ಇನ್ನ ಗುಲಾಲ್ ನೋಡ್ತಿರು ಕಾಲಾಗೆಲ್ಲ ಇಷ್ಟ. ಈಗ ನೋಡ್ರಿ ಅಷ್ಟೈತಿ ಗುಲಾಲ್ ಅಂತೆ. ಇಲ್ಲಿ ನೋಡಿದ್ರ ಕೆದಿರನ ಇಷ್ಟ ಬರ್ತೈತಿ ಗುಲಾಲ. ಕೆದಿರನ ಇಷ್ಟ ಐತಿ. ಇನ್ನ ಬಹಳ ದಪ್ಪ ಬಿದ್ದಿರ ಗುಲಾಲ. ನಾವು ನಿನ್ನೆ ಬರ್ಬೇಕಾಗಿತ್ತ, ಬಂದೆಲ್ಲ, ಇವತ್ತು ಬಂದೇವಿ. ಮತ್ ಮುಂದೆ ಹೇಳ್ತೇನೆ ಬರ್ರಿ ನಿಮಗೆ. ಇವ ನೋಡ್ರಿ ನಂದಕೋಲ ಎಲ್ಲಾ ಊರಿಂದ ತಂದಿರ್ತಾರ ಭಕ್ತರ. ಏನಿಲ್ಲ ಅಂದ್ರು ಅಂದಾಜ ನನ್ನ ಅಂದಾಜ 80-100 ಫೂಟ್ ಹೈಟ್ ಇರ್ಬೋದ. ಒಂದೊಂದ್ ಊರಿಂದ ಒಬ್ಬೊಬ್ರು ತಂದಿರ್ತಾರ. ಒಬ್ಬರ ಅಂತ ಏನಿಲ್ಲ, ಬೇಡ್ಕೊಂಡಾರ್ದು ತಂದಿರ್ತಾರ, ಅದೇನಿಲ್ಲ. ಆಮೇಲೆ ಗುಡಿ ಕಟ್ಟಿದ್ದ 9ನೇ ಶತಮಾನ ರೀ. ಅಂದ್ರ ಎಷ್ಟೋ ವರ್ಷಗಳ ಹಿಂದ್ ಕಟ್ಟಿದ್ದಿದ್ದು 9ನೇ ಶತಮಾನ ಅಂದ್ರ ನೋಡ್ರಲ್ಲ ನೀವು 900ನೇ ಇಸ್ವಿ ಒಳಗ. ಆಮೇಲೆ ಅಹಲ್ಯಬಾಯಿ ಹೋಳ್ಕರ್ ಅವ್ರ 1730 ಮತ್ ಮರು ಕಟ್ಟಿರಿದ್ರು ಗುಡಿ. 1730 ಮತ್ ಮರು ಕಟ್ಟಿದಾರ. ಇವೆಲ್ಲಾ ಕಲ್ಲುಗಳು ಯಾವ ಗಿಲಾವ ಶಳಿ ಪಳಿಲೆ ಕಟ್ಟಿದ್ದಲ್ಲ. ಎಲ್ಲಾ ನೋಡ್ರಿ ಬರೀ ಕಲ್ಲು ಮ್ಯಾಗ ಕಲ್ಲಿಟ್ಟು ಕಟ್ಟಿದ್ದು ಗುಡಿಗಳ. ಇಲ್ಲಿ ನೋಡ್ರಿ ಏನು ಗಿಲಾವ್ ಇರಂಗಿಲ್ಲ, ಏನ್ ಇರಂಗಿಲ್ಲ ನೋಡ್ರಿ. ಎಲ್ಲಾ ಹಳಿ ಕಾಲದ್ದು ಕಲ್ಲುಗಳವ. ಬರ್ರಿ ಇನ್ನ ನಿಮ್ಗ ಜ್ಯೋತಿಬಾ ಯಾಕೆ ಈ ಭೂಮಿಗೆ ಬಂದ ಅನ್ನೋಂತದ ಇನ್ನ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೇನೆ ನಿಮ್ಗ. ಅದನ್ನು ತಿಳ್ಕೊರಿ, ಯಾಕೆ ಈ ಜ್ಯೋತಿಬಾ ಭೂಮಿಗೆ ಬಂದ ಅನ್ನೋದು ಹೇಳ್ತೀನಿ. ಗುಡಿ ನೋಡೋಣ ಬರ್ರಿ. ನಾವು ಪೈಲ ಹೊರಗಿಂದೆಲ್ಲ ಅಲ್ಲಿ ಒಳಗ ಜ್ಯೋತಿಬಾ ಅದಾನ್ರಿ, ಬಟ್ ಕಾಣಂಗಿಲ್ಲ ಇಲ್ಲಿ ಹೊರಗಿಂದ. ಅಂದಂಗ ಮಾತ್ರ ಬಾಳ ಬಿಸಿಲು ಐತಿ. ಅಲ್ಲಿಂದ ದರ್ಶನ ತಗೋದ್ ನೋಡ್ರಿ. ಒಟ್ಟ ನೀವು ಇಲ್ಲಿ ಯಾರು ಬಂದ್ರು ನಿಮ್ಗೆ ನಂಬರ್ ಹಚ್ಚಾಕ ಟೈಮ್ ಸಿಗ್ಲಿಲ್ಲ ಅಂದ್ರ ಅಲ್ಲಿ ಹೋಗಿ ದರ್ಶನ ತಗೋರಿ. ಇಲ್ಲಿಂದ ಮಕ್ಕ ದರ್ಶನ ಸಿಗ್ತೈತಿ. ಆಮೇಲೆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕಪ್ಪ ಅಂತಂದ್ರ ನೋಡ್ರಿ, ಆವ್ಯಾಡ ಗೋಪುರ ಅದಾವ. ಮತ್ತ ಇಲ್ಲೊಂದ್ ಐತಿ, ಇನ್ನೊಂದ್ ಐತಿ, ಬರ್ರಿ ತೋರಿಸ್ತೀನಿ. ಒಟ್ಟ 4 ಗೋಪುರ. ಆಮೇಲೆ ಜ್ಯೋತಿಬಾ ಯಾಕ ಭೂಮಿಗೆ ಬಂದ ಅನ್ನೋದ ಹೇಳ್ತಾರಂತ ಅಂದಿನಲ್ಲ. ದೇವಾಸುರ ಮತ್ತ ರತ್ನಾಸುರ ಅಂತೇಳಿ ಇಬ್ಬರ ರಾಕ್ಷಸರಿದ್ರಿ ಇಲ್ಲಿ, ಎಲ್ಲೇ ಕೊಲ್ಲಾಪುರದಾಗ. ಅವ್ರ ರಾಕ್ಷಸರಂದ್ರ ಗೊತ್ತಲ್ಲ ನಿಮ್ಗ, ಜನಕ್ಕೆಲ್ಲ ಎಷ್ಟು ತೊಂದ್ರೆ ಕೊಡ್ತಾರ, ಹೆಂಗ ಏನು ಅಂತೇಳಿ. ಅವ್ರೆಲ್ಲಾ ತೊಂದ್ರೆ ಕೊಡೋದಕ್ಕ ಜನ ಎಲ್ಲ, ಆಮೇಲೆ ದೇವತೆಗಳೆಲ್ಲ ಹೋಗಿ ಶಿವನ ಹತ್ರ ಕೇಳಿರಂತ. ಮತ್ತ ಅವ್ರ ರಾಕ್ಷಸರ ಬಹಳ ತೊಂದ್ರೆ ಕೊಡಾಕತ್ತಾರ ನಮ್ಗೆ ಇರಾಕ ಆವತ್ತಲ್ಲಿ ಅಂತೇಳಿ. ಅನ್ನನ ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನ ಕೂಡಿದಾಗ ಈ ಜ್ಯೋತಿಬಾ ಅನ್ನೋ ದೇವರನ್ನ ಸೃಷ್ಟಿ ಮಾಡಿ ಇಲ್ಲಿ ಕೊಲ್ಲಾಪುರ ಕಳಿಸಿರ. ಪೈಲ ಇದಕ್ಕ ಕೊಲ್ಲಾ ಅಂತ ಕರಿತೀರ. ಅದ್ ಯಾಕೆ ಅನ್ನೋದು ನಿಮ್ಗೆ ಆಮೇಲೆ ಹೇಳ್ತೀನಿ ಇನ್ನೊಂದು ವಿಡಿಯೋದಾಗ. ಆ ಜ್ಯೋತಿಬಾ ಬಂದ ಬಳಿಕ ಅದ ದೇವಸೂರ ರತ್ನಾಸೂರ ರಾಕ್ಷಸರನ್ನ ಸಂಹಾರ ಮಾಡಿದಿಲ್ಲ, ಅವ್ರನ್ನ ಸಂಹಾರ ಮಾಡೋ ಸಂಬಂಧ ಈ ಜ್ಯೋತಿಬಾನ ಇಲ್ಲಿ ಭೂಮಿಗೆ ಕಳಿಸಿದ್ರು. ಇದಕ್ಕಾಗೇನೆ ಈ ಜ್ಯೋತಿಬಾ ಇಲ್ಲಿ ಬಂದಾನ. ಆಮೇಲೆ ಇಲ್ಲಿ ಜನ ಎಲ್ಲ ನಮಗ್ ನೆಮ್ಮದಿ ಸಿಕ್ತಲ್ಲ ಈ ಜ್ಯೋತಿಬಾದಿಂದ ಅಂತ ಹೇಳಿ ತಿಳ್ಕೊಂಡ ಈ ಜ್ಯೋತಿಬಾನ ಪೂಜೆ ಮಾಡುದು. ಕೆಲವೊಂದ್ ಜನ ಮನಿ ದೇವ್ರ ಅಂತ ಅನ್ಕೋತಾರ, ಇನ್ನು ಕೆಲವೊಂದ್ ಜನ ನಮ್ ದೇವ್ರ, ಈ ತರ ನಾನಾ ತರ ತಿಳ್ಕೊಂಡ ಇಲ್ಲಿ ನಾವು ಎಲ್ಲ ಈಗ ನಮ್ಮ ಮನಿ ದೇವ್ರ ಅಂತಾನ ಭಾವಿಸ್ತೀವಿ. ನಾವು ಇರೋದ ಕರ್ನಾಟಕದಾಗ, ಖರೆ ನಾವಿಲ್ಲಿ ನಮ್ಮ ಮನಿ ದೇವ್ರ ಜ್ಯೋತಿಬಾನ ಅಂತ ಭಾವಿಸ್ತೀವಿ. ಮತ್ ನಿಮಗೆ ಇಲ್ಲಿ ಒಂದು ಪವಾಡ ಗೊತ್ತಿರ್ಬೇಕು. ಈಗಲೂ ಅದ್ ನಮ್ಮ ಮನೆ ನಡೀತೈತಿ. ಏನಪ್ಪಾ ಅಂತಂದ್ರೆ ನಾವು ರವಿವಾರ ಒಂದಿನ ಜ್ಯೋತಿಬಾನ ವಾರ ಇರ್ತೈತಿ. ಆ ರವಿವಾರ ದಿನ ನಾವ್ ಏನಾರ ಮನಿ ಒಳಗ ಮಾಂಸಾಹಾರ ಅಂತ ಹಿಂಗೇನಾರ ಮಟನ್ ಆಗ್ಲಿ, ಚಿಕನ್ ಏನೋ ಒಟ ತತ್ತಿ ಈ ತರ ಏನೋ ಮಾಡಿದಂದ್ರ ಮನ್ಯಾಗ ನಮ್ಮ ಮನಿ ಒಳಗ ಗುಲಾಲಕ್ಕಿತ ಅನ್ನ ನಿಜವಾಗ್ಲೂ ಇದ. ನೀವು ನೋಡ್ರಿ ಇಲ್ಲಿ ಯಾರ್ಯಾರು ನೀವು ಇರ್ಬೋದು. ಈಗ ಆಲ್ರೆಡಿ ಎಷ್ಟೋ ಜನ ಇಲ್ಲಿ ಬಂದು ಹೋಗಿ ಮಾಡ್ತಿರಪ್ಪ ಅಂತಂದ್ರ ನೀವು ವಾರಗಳು ಪಾಲಿಸ್ತಿರ್ಬೋದು. ಯಾವ್ದೋ ಒಂದ್ ದಿನ ಮಾಡಿ ನೋಡ್ರಲ್ಲ, ಸಂಡೇ ರವಿವಾರ ನಿಮ್ ಮನ್ಯಾಗ ನೀವ್ ಏನಾರ ಮಾಂಸಾಹಾರ ಮಾಡಿದ್ರ 100% ನಿಮ್ ಮನಿ ಒಳಗ ಅನ್ನ ಏನಿರ್ತೈತ್ರಲ್ಲ, ರಾತ್ರಿ ಇಟ್ಟಿರ್ತೀರಿ ಅನ್ನ ಉಳಿತಂದ್ರ ಅನ್ನ ಇಟ್ಟಿರ್ತಾರಲ್ಲ, ಆ ಅನ್ನ ಗುಲಾಲ್ ಆಗಾಕ ಬೇಕ.
ಇಲ್ಲಿ ನಡ್ಕೊಂಡ್ರ ಅಷ್ಟು ಪವರ್ಫುಲ್ ಅನ್ನ ಅದಾನ ಜ್ಯೋತಿಬಾ. ನಮ್ಮ ಮನ್ಯಾಗ ಹಂಗ ಆಗಿದಾವ ಮತ್ತ ಅದಕ್ಕಾಗಿ ನಿಮ್ಗೆ ಹೇಳಾಕತ್ತೀನಿ. ಇಲ್ಲೊಂದು ನೋಡ್ರಿ ಇದ್ದ ದೊಡ್ಡ ಬಾವಿ ಐತಿ. ಇದ ಎಷ್ಟು ದೊಡ್ಡದಂದ್ರ ನೀವು ನೋಡ್ರಿ ಇಲ್ಲೇ ಜ್ಯೋತಿಬಾ ಹೊಡೆದಾಗ ಐತಿದ ಇಷ್ಟು ದೊಡ್ಡ ಬಾವಿ. ಮತ್ತೆ ಬರ್ರಿ ಮುಂದಿನ ವಿಡಿಯೋದಾಗ ಮತ್ತೆ ಇದ್ರ ಬಗ್ಗೆ ಇನ್ನಷ್ಟು ಹೇಳ್ತೀನಿ. ಅಲ್ಲಿ ಈಗ ಸದ್ಯಕ್ಕೆ ಮುಂದೆ ಹೋಗೋಣ. ನೋಡ್ರಿ ಅಲ್ಲಿ ನಂದ್ಕೋಲ್ ಆಡ್ಸಾಕತ್ತಾರ. ನಂದ್ಕೋಲು ಬಹಳ ಬರಾಕತ್ತಾವ ಎಲ್ಲಾ ಊರು ಹೊಂಟಾವ ಹೊಳ್ಳೆ. ಇನ್ನೊಂದು ಗೋಪುರ ಏನಲ್ರಿ ಇದ ನೋಡ್ರಿ ದೊಡ್ಡ ಗೋಪುರ, ಮೇನ್ ಗೋಪುರ. ಇಷ್ಟು ಗುಲಾಲ ಜನ ಸಾಗರ ರೀ. ಎಲ್ಲಿ ನೋಡ್ರಿ ಜನ ಕಾಲಾಗೂ ಗುಲಾಲ. ಬರೀ ಜ್ಯೋತಿಬಾಗ ಒಬ್ಬರ ತಂಗಿ ಅಂತ ಅದಾರ. ತಂಗಿನ ಗುಡಿಗೆ ಹೋಗ್ತೇವೆ ಈಗ. ಅಲ್ಲಿ ನಿಮಗ್ ತೋರಿಸ್ತೀನಿ ತಂಗಿ ಹೆಂಗ ಅದ ಅಂತೆ. ಜ್ಯೋತಿಬಾಗ ಹೆಂಡ್ರು ಅದಾರ ಇಬ್ರ, ಮಹಾರಾಣಿ ಮತ್ತ ಮುಂದಿನ ವಿಡಿಯೋದಾಗ ಹೇಳ್ತೇನೆ ಬರ್ರಿ ಅದನ್ನ ಯಾರಂತೆ. ನೋಡ್ರಿ ಜ್ಯೋತಿಬಾ ಗುಡ್ಡ. ಇದನ್ನ ನೋಡ್ರಿ ಇಲ್ಲೇ ಜ್ಯೋತಿಬಾ ಗುಡ್ಡದಾಗನ ಐತಿದ. ಒಂದ್ ದೊಡ್ಡ ಕಲ್ಲು ಬಂಡೆ ಒಳಗನ ಹಿಂಗೆಲ್ಲ ಹತ್ತು ಹೋದೈತಿ ನೋಡ್ರಿ. ಇಲ್ಲೂ ಎಲ್ಲ ಗುಲಾಲ ಇರ್ತೈತಿ. ಫುಲ್ ಥಂಡಿ ಥಂಡಿ ಐತ್ರಿ ಇದೆಲ್ಲ. ಪರಮೇಶ್ವರ ಲಿಂಗ ಐತಿ. ಎಲ್ಲ ಒಂದು ಕಲ್ಲು ಗುಹೆ ಒಳಗೈತಿ ನೋಡ್ರಿ ಇದು. ಸ್ವಾಮಿಗಳು ಅದಾರ, ನಮಗೂ ಗೊತ್ತಿಲ್ಲ. ಇಲ್ಲಿ ಕಟ್ಟಡ ಅನ್ನುವಂಥದ್ದು ಏನಿಲ್ರಿ, ಎಲ್ಲ ಒಂದ ಕಲ್ಲು ಒಳಗಡೆ ಐತಿ. ಓ ಗಣಪದಾನಿದೆ. ಗಣಪತಿ ಬಪ್ಪ ಡಿಜೆ ಹಾಡೋಂಗ ಅಂತಾರ್ರಿ. ಇಲ್ಲಿ ಫುಲ್ ಕೊರಡಿದ್ ನೋಡ್ರಿ ಒಳಗ. ನಿಜಪ್ಪದ ನೋಡ್ರಿ, ನಿಜಪ್ಪ ನೋಡ್ರಿ ಎಲ್ಲ ಒಂದ ಕಲ್ಲೊಳಗ ಇದೆ ಭಾರಿ. ಅಲ್ಲಿ ಏನು ಎಸಿ ಇಲ್ಲ ಏನಿಲ್ಲ, ಎಲ್ಲ ನೋಡ್ರಿ ಒಂದ ಕಲ್ಲೊಳಗನೆ ಇಲ್ಲ. ಅಲ್ಲಿಂದ ಹಿಡಿದಿದ್ದು ಇಲ್ಲಿ ಮಟನು ಒಂದ ಕಲ್ಲನ. ಬಟ್ ಕೋಲ್ಡ್ ಭಾರಿ ಐತ್ರಿ ಒಳಗ. ಈಗ ನಾವು ಹೊಂಟಿದ್ದು ನೋಡ್ರಿ ಜ್ಯೋತಿಬಾನ್ ತಂಗಿ ಗುಡಿಗೆ. ಅದ ನೋಡ್ರಿ ಜ್ಯೋತಿಬಾನ್ ತಂಗಿ ಗುಡಿ. ಇಲ್ಲಿ ಜನ ಅಂದ್ರೆ ಇಲ್ಲಿ ಸಂಪ್ರದಾಯ ಪ್ರಕಾರ ಜ್ಯೋತಿಬಾ ತಂಗಿ ಅಂತ ಅಂತಾರ ಈ ದೇವಿಗೆ. ಯಮಾಯಿ ಅಂತ ಈ ದೇವಿ ಹೆಸರ. ಇಲ್ಲೂ ಫೇರಿ ಅದ, ಇಲ್ಲೂ ಹತ್ತು ಹೋಗ್ಬೇಕ, ಹೇಳೋದು ಹೋಗ್ಬೇಕ. ಯಮಾಯಿ ಅಂತಾರ್ರಿ ಈ ದೇವಿಗೆ, ಜ್ಯೋತಿಬಾ ತಂಗಿ ಅಂತೆ. ಆದರೆ ಇಲ್ಲಿ ಸಂಪ್ರದಾಯ ಪ್ರಕಾರ ನಿಜ ಹೇಳ್ಬೇಕಂದ್ರೆ ಜ್ಯೋತಿಬಾಗ ತಂಗಿ ಅಥವಾ ಅಣ್ಣ ಅಪ್ಪ ತಂದೆ ತಾಯಿ ಯಾರೂ ಇಲ್ರಿ. ಜ್ಯೋತಿಬಾ ಒಬ್ಬ ದೈವತಾ ಮನುಷ್ಯ, ಅಂದ್ರೆ ಸೃಷ್ಟಿ ಮಾಡಿದ್ದಂಥ ದೇವರ. ಅವನ ತಂಗಿದು ಯಾರಿಲ್ಲ ಎಲ್ಲ ಇಲ್ಲಿ ಸಂಪ್ರದಾಯ. ಅಂದ್ರೆ ಹಳ್ಳಿ ಜನ ಒಂದು ಊರಾಗಿದ್ದಬೇಕು ನಾವೆಲ್ಲ ಕರಿತೇವಲ್ರಿ, ಇವ್ರ ಅಣ್ಣ ಇವ್ರ ತಮ್ಮ, ಹಂಗೆ ಒಂದು ಪದ್ಧತಿಲೇ ಬಂದಿದ್ದೈತ್ರಿ ಅದು. ಹೀಗಾಗಿ ಯಮಾಯಿ ದೇವಿಗೆ ತಂಗಿ ಅಂತ ಇಲ್ಲಿ ಜನ ಕರೀತಾರೆ, ಜ್ಯೋತಿಬಾನ್ ತಂಗಿ ಅಂತೆ. ನೋಡು ಬರೀ ಗುಡಿ ಹೆಂಗೈತಂತೆ. ಇಲ್ಲಿ ನೋಡ್ರಿ ಈ ಥರ ಕಟ್ಟಿರೋ ನಾವು ಮನೆ ಕಟ್ತೇವೆ ಅನ್ನೋ ಒಂದು ನಂಬಿಕೆ ಐತಿ. ತುಂಬ ಜನ ಹಿಂಗೆ ಕಟ್ಟಿ ಹೋಗ್ತಾರ. ಹಂಗೆ ಕಲ್ ಮ್ಯಾಗ ಕಲ್ಲಿಟ್ಟು ನಾವು ಕಟ್ಟಿ ಹೋದ್ವು ಅಂದ್ರೆ ಅದು ನಿಂತಂದ್ರೆ ನಾವು ಮನೆ ಕಟ್ತೇವಪ್ಪ ಅನ್ನೋಂಥ ಒಂದು ನಂಬಿಕೆ ಐತಿ. ನೋಡು ಬರ್ರಿ ಗುಡಿ ಹೆಂಗೈತಿ. ಇದ ನೋಡ್ರಿ ಯಮಾಯಿ ಗುಡಿ. ನೋಡು ಬರ್ರಿ ದೇವಿ ಇಲ್ಲಿಂದ ಕಾಂತಾರ ಹೆಂಗನ ಕಾಂತಾರ ನೋಡ್ಬೋದು ನೀವು. ಯಮಾಯಿ ತಾಯಿ ಇಲ್ಲೊಂದು ನಂಬಿಕೆ ಇತ್ತ. ಏನಪ್ಪ ಅಂತಂದ್ರೆ
ಮುಂಚೆ ಎಲ್ಲ ನಾವು ಸಣ್ಣವರಿದ್ದಾಗ ನಮ್ಮ ಮುಂದೆ ಹೇಳ್ತೀರ ಜ್ಯೋತಿಬಾ ಈ ತಾಯಿಗೆ ಒದ್ದಿದ್ದ ಯಮಾಯಿ ದೇವಿಗೆ ಒದ್ದಿದ್ದ. ಹಿಂಗಾಗಿ ಜ್ಯೋತಿಬಾ ಕಾಲಾಗ ಹುಳ ಬಿದ್ದಿದ್ದು ತಾಯಿನ ತೆಗೆದೇಳ ಯಮಾಯಿ ತಾಯಿನ ಅಂದ್ರೆ ಜ್ಯೋತಿಬಾನ್ ತಂಗಿ. ಜ್ಯೋತಿಬಾ ತಂಗಿನ ತೆಗೆದೇಳ ಅದಕ್ಕೆ ಅಕ್ಕಂಗಿಯರಿಗೆ ಒದಿಬಾರ್ದು ಅನ್ನುವಂಥದ್ದು ಒಂದು ಹೇಳ್ತೀರ ನಾವು ಸಣ್ಣವರಿದ್ದಾಗ. ಬಟ್ ಈಗ ಅದ್ರ ಬಗ್ಗೆ ಎಲ್ಲೂ ಲೇಖನಿ ಅಥವಾ ಹಿಂಗೆ ಏನಿಲ್ಲ. ಹಿಂಗಾಗಿ ನಿಮ್ಗೆ ಅದು ಖರೆ ಅಂತ ಹೇಳಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಅವಾಗ ನಾವು ಸಣ್ಣರಿದ್ದಾಗ ಹೇಳ್ತೀರಿ ಇಲ್ಲಿ ಏನು ಮೂರ್ತಿಗಳು ಅದಾವಲ್ರಿ, ಈ ಮೂರ್ತಿಗಳದಾಗೂ ಅವಾಗ ಕಾಣ್ತಾವ ಅಂತೇಳಿ ನಮಗಂತ ಏನು ಕಂಡಿಲ್ಲ. ಇಲ್ಲೂ ಅದಾವ, ಇಲ್ಲೆಲ್ಲ ಹುಳ ಬಿದ್ದಿದ್ದು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನನಗೆ ಹೆಂಗೆ ಗೊತ್ತಿಲ್ಲ ರೀ. ಇಲ್ಲೈತೆ ನೋಡಿದ್ರಿ ಇದು ಜ್ಯೋತಿಬಾ, ಈಚೆ ಕಡೆ ಇದ್ದಿದ್ದು ಜ್ಯೋತಿಬಾ, ಈಚೆ ಕಡೆ ಇದ್ದಿದ್ದ ಯಮಾಯಿ ಕಾಲಾಗಿನ ಹುಳ ತೆಗಿಯುವಂಥದ್ದೊಂದು ಮೂರ್ತಿ ಐತಿದ. ಬಟ್ ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಒಟ್ಟು ಮೊದಲಿನ ಜನ ಹೇಳ್ತೀರ ಜ್ಯೋತಿಬಾ ಈ ತಾಯಿಗೆ ಒದ್ದಿದ್ದ, ಹಿಂಗಾಗಿ ಅವ್ನ ಕಾಲಾಗ ಹುಳ ಬಿದ್ದಿದ್ದು, ಯಮಾಯಿ ತಾಯಿನ ತೆಗೆದಾಳ ಹುಳ ಅಂತೇಳಿ. ಹಿಂಗಾಗಿ ಅಕ್ಕ ತಂಗಿಗೆ ಯಾರು ಒದ್ಯಾಕೆ ಹೋಗ್ಬೇಡ್ರಿ, ನೀವು ಒದ್ಯಾಕೆ ಹೋಗ್ಬೇಡ್ರಿ. ಒಂದು ನಂಬಿಕೆ ಅಂತಂದ್ರೆ ಹಂಗೆ ಇರಂಗಿಲ್ಲ, ಅದ ನಿಜಾನೇ ಇರ್ತಾವ. ಇದ ನೋಡ್ರಿ ಯಮಾಯಿ ದೇವಿ ಗುಡಿ ಇಷ್ಟೈತ್ರಿ ಜ್ಯೋತಿಬಾ ಅಂದ. ನೋಡ್ರಿ ಹಂಗೈತಿ ಇಲ್ಲೇ ಮಹಾರಾಷ್ಟ್ರದಾಗ ಬಸ್ಗಳು ಅದಾವ ಕರೆ ಅಲ್ಲಿ ನೋಡ್ರಿ ಅಲ್ಲಿ ನೋಡ್ರಿ ಬಸ್ಸಿಗೆ ನಂಬರ್ ಹಚ್ಚಿದಾರ. ನಂಬರ್ ಮ್ಯಾಗ ಬಸ್ ಹತ್ತುದ ಒಂಥರ ವಿಚಿತ್ರ ಐತಿ. ನಾವು ಗಾಡಿ ಹಂಗದ ತೋರಿಸ್ತೇವಪ್ಪ ಈಗ ನಿಮಗೆ. ನೋಡ್ರಿ ಒಂದ ಗಾಡಿಯಾಗ 4 ಡ್ರೈವರ್ ಹಿಡ್ಕೊಂಡ 4 ಮೇನ್ ಡ್ರೈವರ್ ಅದ ನೋಡ್ರಿ. ಎಲ್ಲ ನಮ್ಮ ಅಣ್ಣಗಳು ಹೆಂಗ ಕೈ ಮಾಡ್ರಿ ಪಾಟ್ ಎಲ್ಲರೂ ಹಿಂದೆ ಮುಂದಾಗ ಹಂಗ ಆಡ ಕುರಿ ತುಂಬ್ತಾರ ಗೊತ್ತ್ರಿ ಗಾಡ್ಯಾಗ ಹಂಗ ತುಂಬಿದಾರ. 3 ಮಂದಿ ಕುಂದ್ರು 4 ಮಂದಿನ ಹಾಕಿದಾರ. ಫುಲ್ ರಿಕ್ಕಿನಾಗ ಹೊಂಟೇವ್ರಿ. ಮಹಾಲಕ್ಷ್ಮಿಗೆ ಹೊಂಟೇವಿ. ಅಲ್ಲಿದ ವಿಡಿಯೋ ಮಾಡಿ ಹೇಳ್ತೇವೆ ನಿಮ್ಗೆ ಅಲ್ಲಿದ ಹೆಂಗೆ ಐತಂತೆ ನೋಡ್ರಿ. 4 ಮಂದಿ ಹೆಂಗೆ ಮುಂದೆ ಹಿಂದೆ ನೋಡ್ರಿ ಅಷ್ಟು ಹೆಂಗೆ ಕುಂದ್ರು ರಗಡ್ ಆಗಿ ಹೋತ್ರಿ. ಬಸ್ಸಿಗೆ ಹೋಗ್ಬೇಕಂದ್ರೆ 1 ತಾಸು ನಿಲ್ಬೇಕು. ಅದಕ್ಕೆ ಯಾಕೆ ಹೋತಂಗಾರ ಅಂತ ಅದು 70 ರೂಪಾಯಿ 20 ಕಿಲೋಮೀಟ್ರಿಗೆ ಕೊಟ್ಟು ಹೊಂಟೇವ್ರಿ ಆಗ್ಲಿ ಅಂತೇಳಿ. ನೋಡ್ರಿ ಈ ಕಡೆ ಫುಲ್ ತಗ್ಗ ಐತಿ, ಈ ಕಡೆ ಫುಲ್ ಗುಡ್ಡ ಐತಿ. ಒಂದು ಗಾಡಿ ಐತಿ. ಒಟ್ಟ 3,124 ಅಡಿ ಎತ್ತರಕ್ಕೆ ಹೋಗಿದ್ದೀವಿ ನಾವು. ಈಗ ತಳಕ್ ಹೊಂಟವ್ ನೋಡ್ರಿ. 950 ಮೀಟ್ರಕ್ಕೆ ನೋಡ್ರಿ ಹೈಟ ಸಮುದ್ರ ಮಟ್ಟದಿಂದ. ನೋಡ್ರಿ ಗುಡ್ಡ ಹೆಂಗೈತಿ, ಜ್ಯೋತಿಬಾನ್ ಗುಡ್ಡ. ಹಿಂದೆ ಕೂತಾರ ಪರಿಸ್ಥಿತಿ ಹೆಂಗೈತಿ ನೋಡ್ರಿ. ಹೆಂಗೈತ್ರಿ ಹಿಂದೆಲ್ಲ ಆರಾಮ ಐತ್ರಲ್ಲ ಮಹೇಶ? ಎಲ್ಲ ಬರೋಬರ್ ಐತಿ. ಅಡ್ಜಸ್ಟ್ ಮಾಡ್ಕೋರಿ ಮತ್ತೆ. ಇದು ಬಿಟ್ರೆ ಬೇರೆ ಗತಿ ಇಲ್ಲ. ಪಾಪ ಅವ್ರ ಆ ಕಡೆಯಿಂದ MT ಬರ್ಬೇಕಂತ ಅದಕ್ಕೆ ಒಂದೇ ಸೈಡ್ದಾಗ ಎಲ್ಲ ಮಾಡತ್ತಾರ. व्हिडिओ करतोस काय?